ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಾಳೆಕಾಯಿದು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ, ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕರಿ ಲೀವ್ಸು, ಸಿಲಾಂಟ್ರೋ, ಇದು ಸಾಂಬಾರು ಪೌಡರು, ಜೀರಾ, ಹಿಂಗು, ಟರ್ಮರಿಕ್ಕು ಮತ್ತು ಹಾಟ್ ಪೆಪ್ಪರು, ರೆಡ್ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಹಾಟಿಂದು, ಕೋಕೋನಟ್ಟು ಫ್ರೋಝನ್ ಆದರೆ ಅದು, ಸಾಲ್ಟು, ಆಮೇಲೆ ಚೆನ್ನ ದಾಲು, ಊರದ ದಾಲು. ಬಟ್ ಇದಿಷ್ಟು ಹಾಕ್ತಾಯಿಲ್ಲ, ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇದು ಮಿಕ್ಸ್ ಮಾಡಿ ಈ ಥರ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಎವ್ರಿ ಟೈಮು ಈಸಿ ಆಗುತ್ತೆ ಹಾಕ್ಕೊಳ್ಳೋಕ್ಕೆ ಅಂಥೇಳಿ. ಈ ಥರ ಮಿಕ್ಸ್ ಮಾಡ್ಕೊಬಿಟ್ಟು ಕಂಟೈನರಲ್ಲಿ ಒಂದು ಹಾಕಿಟ್ಕೊಂಡ್ರೆ ಅವಾಗ ಎಷ್ಟು ಬೇಕೋ ಅಷ್ಟು ಎಟ್ ಎ ಟೈಮ್ ಐತೆ ಹಾಕ್ಕೊತಾ ಇರ್ಬೋದು. ಈ ಥರ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಬಿಡ್ತೀನಿ. ಅವಾಗೇನು ಅಂತ ಹೇಳಿದ್ರೆ ಮಾಡೋ ಹೊತ್ತಿಗೆ ಈಸಿ ಆಗುತ್ತೆ ಅಂತ. ಸುಮ್ಮನೆ ಒಂದು ಬೌಲಲ್ಲಿ ಹಾಕಿ ಇಟ್ಕೊಬೋದು. ನನಗೆ ಇಷ್ಟೇ ಇವಾಗ ಬೇಕಾಗಿರೋದು, ಸೊ ಇದಿಷ್ಟು ಇಟ್ಕೊತೀನಿ. ಅದನ್ನು ಹಾಗೆ ಎತ್ತಿ ಇಟ್ಕೊಬೋದು. ರೆಡಿಯಾಗಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕ್ಕೊಳ್ಳೋ ಹೊತ್ತಿಗೆ ಈಸಿ ಇರುತ್ತೆ. ಅವಾಗೇನು ಅಂದರೆ ಎಲ್ಲಿದೆ ಅಂತ ಹುಡ್ಕೋ ಕೆಲಸ ಇರಲ್ಲ. ಫಾಸ್ಟಾಗಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು ನಾವು. ಮಸ್ಟರ್ಡ್ ಸೀಡ್ಸ್ ಒಂದು ಸ್ವಲ್ಪ, ಎಣ್ಣೆ ಒಂದು ಸ್ವಲ್ಪ, ನಾನು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಈ ಥರ ಕಾರ್ನರ್ಸ್ ಕಟ್ ಮಾಡ್ಕೋಬೇಕು, ಆಮೇಲೆ ಇದರಲ್ಲಿ ತೆಗಿಬೇಕು. ಈ ಥರ ತೆಗೆದು ನೀರಲ್ಲಿ ಬಾಯಿಲ್ ಫಸ್ಟ್ ಮಾಡ್ಕೊಳ್ಳೋಣ, ಕಟ್ ಮಾಡಿಬಿಟ್ಟು. ಆಮೇಲೆ ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಈಗ ಇದನ್ನು ನೀರಲ್ಲಿ ಹಾಕಬೇಕು. ಚೆನ್ನಾಗಿ ಕುಕ್ ಆದಮೇಲೆ ಬರೋಣ. ಈ ಥರ ಒಳಗೆ ಹೋಗಬೇಕು. ಅವಾಗ ಆಗಿದೆ ಅಂತ ಸ್ಟವ್ ಆಫ್ ಮಾಡೋಣ. ಈಗ ಆಫ್ ಮಾಡಿ ಇದನ್ನು ಕಟ್ ಮಾಡಬೇಕೀಗ. ನೀರು ಬೇಡ, ನೀರು ಚೆಲ್ಬಿಡೋಣ. ಕಟ್ ಮಾಡಬೇಕೀಗ ಇದನ್ನು.
ಎಣ್ಣೆ ಒಂದು 2-3 ಸ್ಪೂನ್ ಹಾಕಿದ್ದೀನಿ. ಇವಾಗ ಸಾಸಿವೆ, ಮಸ್ಟರ್ಡ್ ಸೀಡ್ಸು, ಅದರ ಮೇಲೇ ಜೀರಾ, medium to low heat. ಕರಿ ಲೀವ್ಸು 1 or 2 ಟೇರ್ ಅಪ್ ಮಾಡಬೇಕು ಹಿಂಗೆ. ಗುಂಟೂರು ರೆಡ್ ಚಿಲ್ಲಿ, ಉರದ್ ದಾಲು ಮತ್ತು ಚನಾ ದಾಲ್, ಕರಿಬೇವು, ಕರಿ ಲೀವ್ಸು, ಟರ್ಮರಿಕ್ ಆ್ಯಂಡ್ ಹಾಟ್ ಚಿಲ್ಲಿ, ಕರಿ ಪೌಡರ್, ಸಾಲ್ಟ್, raw banana cooked one, very low heat. Coconut, curry leaves, cilantro ಮಿಕ್ಸ್ ಮಾಡಬೇಕು ಚೆನ್ನಾಗಿ. Very little water. ರೆಡಿ ಆಗಿದೆ ಈಗ. ಇನ್ನೊಂದು ಜೊತೆಯಲ್ಲಿ ಕಲಿಸ್ಕೊಂಡು ತಿನ್ಬೋದು. ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರೆತು ಹೋಗ್ಬೇಡಿ. ಓಕೆ ಬಾಯ್. ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡಿ. ಈಗ ಇದು ರೆಡಿಯಾಗಿದೆ ಕಳೆಕಾಯ್ದು. ಬಟ್ ನಾನು ತಿಂತಾ ಇರೋದು ಫಾರ ಅಂತ ಹೇಳಿಬಿಟ್ಟು ಈ ಥರದ್ದು ಗೋಧಿ ಥರ ಇದೆ. ಅದನ್ನು ರೈಸ್ ಬದಲಾಗಿ ತಿನ್ನೋದು. ಇದಕ್ಕೆ ಕರಿಯೋದವ್ರು ಫಾರ ಅಂತ ಕರೀತಾರೆ. ಅದರಲ್ಲಿ ಮಾಡಿಕೊಂಡು ತಿಂತಾಯಿದ್ದೀವಿ. ನೀವು ಮಾಡ್ಕೊಂಡು ತಿನ್ನಿ. ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇದೆ, ಹೆಲ್ತಿ ಅಂತಾರೆ. ಅದಕ್ಕೋಸ್ಕರ ಸಮ್ಟೈಮ್ಸ್ ಅಲ್ಲಿ ಇಲ್ಲಿ ಒಂದೊಂದು ಟೈಮು ಯೂಸ್ ಮಾಡ್ತೀವಿ. ಗೋಧಿ ಥರ ಕಾಣಿಸುತ್ತೆ, ಬಟ್ ಗೋಧಿ ಅಲ್ಲ ಅದು. ಈ ಥರ ಕಾಣಿಸುತ್ತೆ ನೋಡಿ. ಕುಕ್ಕಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಬೇಕು. ಕುಕ್ಕಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದ್ರ ಜೊತೆಲಿ ತಿನ್ಬೋದು. ಎಂಜಾಯ್ ಮಾಡಿ, ಮಾಡ್ಕೊಂಡು ತಿನ್ನಿ. ಹೆಲ್ತಿ ಇದೆ. ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಬಾಯ್.